ಹಾಯ್, ಎಲ್ಲರಿಗೂ ನಮಸ್ಕಾರ. ಸಿಕೆ ಟ್ವಿನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ತಮಸಿದ ನಮಗೆ ಕ್ಲಾಸ್ ಇಲ್ಲ, ಪ್ರೆಸ್ ಕ್ಲಬ್ಗೆ ಹೋಗ್ಲಿಕ್ಕೆ ಉಂಟು. ಹಾಗೆ ಎಲ್ಲರೂ ಸುಮ್ಮನೆ ಕೂತ್ಕೊಂಡಿದ್ದೇವೆ. ನಾನು ಕೂಡ ಅಂದರೆ ನಿನ್ನೆ ಮೆಸೇಜಲ್ಲಿ ಹೇಳಿದ್ರು 9 ಗಂಟೆಗೆ ಬಂದಿರಬೇಕು, 9:15 ಆ ರೇಂಜಲ್ಲಿ ಹೋಗ್ಬೇಕಂತ. ಈಗ 9:45 ಆಗಿದೆ. ಇಟ್ಸ್ ಹ್ಯಾಪನ್ಸ್. ಸೊ ನೀವು ನಮ್ಮ ಲಾಸ್ಟ್ ವ್ಲಾಗ್ ನೋಡಿರ್ಬೋದು. ಸೊ ಅದರಲ್ಲಿ ನಾವು ಒಬ್ಬರು ಗಣ್ಯ ವ್ಯಕ್ತಿಗಳನ್ನು ಒಬ್ಬರು ಗಣ್ಯ ವ್ಯಕ್ತಿಗಳನ್ನು ನಾವು ಮಿಸ್ ಮಾಡಿದ್ವಿ. ಆ ಗಣ್ಯ ವ್ಯಕ್ತಿ ಯಾರಂದರೆ ನಿಮಗೆ ತೋರಿಸಲೇಬೇಕು. ಅವರು ತುಂಬ ಹೇಳಿದರು ನನ್ನನ್ನು ಈ ಸಲ ವ್ಲಾಗಿಗೆ ಹಾಕಿಲ್ಲ ಅಂತ. ಸೊ ಅದಕ್ಕೆ ಈ ಸಲದ ವ್ಲಾಗಲ್ಲಿ ಇವರು ಇದ್ದಾರೆ. ಹೋದ ವ್ಲಾಗಲ್ಲಿ ನೀವು ಬಂದಿದೆ, ಅದರ ಅಭಿಪ್ರಾಯ ತುಡುವಲ್ಲ ಅಂತ. ಹೋದ ವ್ಲಾಗಲ್ಲಿ ನೀವು ಬಂದಿಲ್ಲಲ್ಲ, ಹೋಯ್ನ ವ್ಲಾಗ್ ನೀವು ಬೈಚರತ. ಅಭಿಪ್ರಾಯ ಏನಿಲ್ಲ, ನನ್ನನ್ನು ಬರ್ತಿದ್ದು ಅಷ್ಟೇ. ಅಲ್ಲವೇ ಇದ್ದೀನಿ. ನಿಮಗೆ ಎಂತ ಬೇಜಾರಾಯ್ತಾ? ಬೇಜಾರಾಗಿಲ್ಲ, ಅಲ್ಲಿ ಕ್ಯಾಮ್ರಾ ಬೇಜಾರಾಗಿಲ್ಲ. ನನ್ನನ್ನು ಈ ಥರ ಹುಡ್ಕೋದು ಎಲ್ಲಿ ಇದ್ದೀನಿ ಅಂತ. ಅದು ನನ್ನ ಕೊನೆವರೆಗೂ ಇರಲಿಲ್ಲ. ಡ್ಯಾನ್ಸಲ್ಲಿ ಇದ್ರಲ್ಲ. ಈಗ ನಾವು ಒಂದು ಹೊಸ ಸಾಹಸಕ್ಕೆ ಕೈ ಹಾಕಿಕೊಳ್ತಿದ್ದೇವೆ. ಅದೇ ಅತ್ತದೆ ಅಂದು ರೀಲ್ಸ್ ಮಾಡಲಿಕ್ಕೆ ಹೊರಟಿದ್ದೇವೆ. ಸೊ ಮಾಡಿ ಆದ್ಮೇಲೆ ತೋರಿಸಿದ್ರೆ ಈಗ ತೋರಿಸಿ. ಒಂಚೂರು ಬ್ಲ್ಯಾಕ್ ಫಿಲ್ಟರ್ ಆದರೆ ವೈಟ್ ತೋರಿಸಿ ಆಯ್ತಾ? ಈಗ ರೀಲ್ಸ್ ಮಾಡಿ ಆಯಿತು. ರೀಲ್ಸ್ ಮಾಡಿ ಈಗ ಪ್ರೆಸ್ ಕ್ಲಬ್ಗೆ ಹೋಗ್ತಾ ಇದ್ದೇವೆ. 9:45 ಆಯಿತು. ಮಂಗಳೂರಿನ ತ್ರಿಷಾ ಶೆಟ್ಟಿಯವರು ಬಸ್ ಹುಡುಕ್ತಾ ಇದ್ದಾರೆ. ಯಾವ ಬಸ್ ಅಂತ ಈಗ ಸಿಗ್ತಿಲ್ಲ. ಇವರಿಬ್ರು ಮುಖ ನೋಡ್ತಾರೆ. ಸೊ ಇದು ನಮ್ಮ ಸ್ಟೇಟ್ ಬ್ಯಾಂಕ್ ನೋಡೋದವರಿಗೆ. ಇಂತೂ ಹುಡುಕಿ ಒಂದು ಬಸ್ ಸಿಕ್ಕಿದ್ದು, ಕೂತ್ಕೊಂಡಿದ್ದೇವೆ ಅದರಲ್ಲಿ. 15 ನಿಮಿಷ ಒಂದು ಬಸ್ಸನ್ನು ಹುಡುಕಿದ್ದೀವಿ. ಬಸ್ ಸೊ ಈಗ ನಾವು ಪ್ರೆಸ್ ಕ್ಲಬ್ಗೆ ಬಂದಿದ್ದೇವೆ. ಸೊ ಈಗ ಪ್ರೆಸ್ ಕ್ಲಬ್ಗೆ ಬಂದಿದ್ದೇವೆ. ಯಾವಾಗ ಒಂದು ಬೆಳಿಗ್ಗೆ ಒಂದು ಉಪಹಾರ ಅಂತ ಇರ್ತದೆ. ಯಾವತ್ತು ಪಲಾವ್ ಮಾಡ್ತಾರೆ, ಆದರೆ ಇವತ್ತು ಇಡ್ಲಿ, ಸಾಂಬಾರ್, ಚಟ್ನಿ ಮತ್ತು ಚಹಾ, ಕಾಫಿ ಅಥವಾ ಕೋಲ್ಡ್. ಈಗ ತಿಂದು ಕೂತ್ಕೊಂಡಿದ್ದೇವೆ. ಪ್ರೋಗ್ರಾಮ್ ಇನ್ನು ಸ್ಟಾರ್ಟ್ ಆಗಬೇಕಷ್ಟೇ. ಈಗ ಎಲ್ಲರೂ ಇದ್ದಾರೆ ನಮ್ಮ ಸೀನಿಯರ್ಸ್, ಅದು ನಮ್ಮ ಕ್ಲಾಸ್ದವರು. ಸೊ ನಮ್ಮ ಕಾಲೇಜಿನವರೆಲ್ಲ. ಲಿಪ್ಸ್ಟಿಕ್ ಒಂದು ದಾದಿಗೆ ಮಾಡಿ ಇದು ಲಿಪ್ಸ್ಟಿಕ್ ಅಗತ್ಯ ಇರ್ತದೆ. ಲಿಪ್ಸ್ಟಿಕ್ ಒಂದು Srinivas University, Bangalore. Srinivas University Institute of Physiotherapy. We have come here to give a address note about our international conference, which is going to be held on 29th and 30th August 2025 at Srinivas Physiotherapy campus, new campus, Kent Road. First, let me introduce. ವರ್ಕ್ ಮಾಡಿರೋದ್ರಿಂದ ಈ ಅವಕಾಶ ನನಗೆ ತುಂಬಾ ಹೆಚ್ಚಾಗಿ ಬಂತು ಅಂತ ಅನಿಸ್ಬೋದು. ಯಾಕಂದ್ರೆ ಪ್ರತಿ ಸಲ ಇಲ್ಲಿ ಕಾರ್ಯಕ್ರಮ ಇರುವಾಗ ಹರೀಶ್ಗಳು, ಇಂದ್ರಜಿತ್ ಕಾಲ್ ಮಾಡಿ ಕರೆಯೋರು, ಮ್ಯಾಮ್ ಹೀಗೀಗ ಅತಿಥಿಯನ್ನು ಕರೆದಿದ್ದೀವಿ, ಮಕ್ಕಳನ್ನ ತಕೊಂಡು ಬರ್ಬೋದಾ ಅಂತ. ಆಗ ಬಂದಾಗ ಅವ್ರಿಗೆ ಮಕ್ಕಳಿಗೆ ಒಂದು ಪ್ರೆಸ್ ಕ್ಲಬ್ ಅಲ್ಲಿ ಹೇಗೆ ವಾತಾವರಣ ಇರುತ್ತೆ, ಪತ್ರಕರ್ತರು ಹೇಗೆಲ್ಲ ಕಾರ್ಯನಿರ್ವಹಿಸ್ತಾರೆ ಅನ್ನೋ ಒಂದು ಪ್ರಾಯೋಗಿಕ ಅನುಭವ ಸಿಗ್ತಾ ಇತ್ತು. ಅದಲ್ಲದೆ ಇಲ್ಲಿ ಫೋಟೋಗ್ರಾಫರ್ಸ್ ಅಂದ್ರೆ ನಮ್ಮ ಜರ್ನಲ್ ವಿದ್ಯಾರ್ಥಿಗಳ ಚಪ್ಪಾಳೆ. ತುಳುನಾಡಿನಲ್ಲಿ ಡಾಕ್ಟರ್ ದೇವದಾಸ್ ಕಾಪಿಕಾಡ್ ಅವರ ಬಗ್ಗೆ ರಂಗಭೂಮಿಯಲ್ಲಿ ಸಾಕಷ್ಟು ದಶಕಗಳನ್ನ ಆಡಿದಂತಹ ವ್ಯಕ್ತಿಯಾಗಿದ್ದಾರೆ. ಹಾಗೂ ಎಲ್ಲರಿಗೂ ಕೂಡ ಚಿರಪರಿಚಿತರಾಗಿ ಎಲ್ಲರ ಪ್ರೀತಿಯ
ನಟರು ಕೂಡ ಆಗಿದ್ದಾರೆ. ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ತಮಗೆ ಅಭಿನಂದನೆಗಳು, ಗೌರವವನ್ನು ನಾವು ಸಲ್ಲಿಸ್ತಾ ಇದ್ದೇವೆ. ಥ್ಯಾಂಕ್ ಯು ಸರ್. ಸ್ಟಾರ್ಟ್ ಆಯಿತು. ರೋಸ್ ಮಾತಾಡಿದ್ರು, ಪುಷ್ಪ ಕೊಟ್ಟರು, ಅದೇ ಒಂದು ಕಾಮಿಡಿ ಆಯಿತು. ಸತೀಶ್ ನನಗೆ ಇದು ಕೊಟ್ಟರು, ಇದು ನನಗೆ ಬಹಳ ಭಯ, ಬೇರೆ ತಿಳ್ಕೋಬೇಡಿ, ಇದರಲ್ಲಿ ಮುಳ್ಳಿದೆ. ಒಂದು ಶಂಕರಾಪುರದಲ್ಲಿ ಒಬ್ಬ ಬಹಳ ಪ್ರೀತಿಯಿಂದ ಅಭಿಮಾನಿ ನನಗೆ ಕೊಟ್ಟು ಕಣ್ಣ ನೀರು ಬಂದಿದ್ದ, ಅಷ್ಟು ದೊಡ್ಡ ಮುಳ್ಳು, 35 ಹೇಳಿಕೆ ಚಾನ್ಸ್ ಇರಬೇಕು, ಅಷ್ಟು ಗಟ್ಟಿ ಅಭಿಮಾನ. ಆ ಮುಳ್ಳು ತೆಗೆದಿದ್ದೀರ? ಇಲ್ಲ, ಉಂಟು. ವೇದಿಕೆಯಲ್ಲಿ ಬಹಳ ಖುಷಿ ಆಯಿತು. ಕೊನೆ ಕಾರ್ಯಕ್ರಮ ಅಲ್ಲ, ಒಂದು 50 ತಪ್ಪು ನನಗೆ ಬಂದಿದ್ದಿದೆ. ಹರೀಶ್ ರಾಯ್ಗಳು ನನ್ನ ಬಹಳ ಹತ್ರದವರು ಅಭ್ಯಾಸ ಆಗಿದ್ದು, ಅಲ್ಲಿಂದ ಸ್ಟಾರ್ಟ್ ಆಯಿತು ಕಾಮಿಡಿ. ಇನ್ನೇ ವರ್ಷ ಕೇಳಿದ್ರಿ ಯಾವಾಗ ಕಾಡ್ನಿಂದ ಬಂದದ್ದು ಮತ್ತೆ ಒರಿಜಿನಲ್ ನಾನು ಹೇಳಿದೆ ಕಾಪಿ ಕಾಡ್ನಿ. ಆವಾಗಲೇ ನನ್ನನ್ನು ಹೊರಗೆ ಹಾಕಿದ್ದಾರೆ ಫಸ್ಟ್ ಡೇ, ಪ್ರೀವಿಯಸ್ ಡೇ ಅವರು ಫಸ್ಟ್ ಡೇ. ಮತ್ತೆ ನನ್ನ ಹತ್ರ ಮನೆಯೊಳಗೆ ಹೇಳಿದ್ದಾರೆ, ಅವ್ರು ಕಾಪಿ ಕಾಡ್ತಾರೆ ಸರ್, ಅಂಚ ಒರಿಜಿನಲ್ ಬಂದಿನ ಕಾಪಿ ಕಾಡಿ. ಅಲ್ಲಿಂದಲೇ ನನ್ನ ಜೀವನ, ನನ್ನ ರಂಗಭೂಮಿ ಎಲ್ಲ ಅಲ್ಲಿಂದ ಸ್ಟಾರ್ಟ್ ಆಯಿತು. ಪ್ರಪ್ರಥಮವಾಗಿ ರಂಗಭೂಮಿ ನಾನು ಪ್ರವೇಶ ಮಾಡಿದ್ದು ದ್ರೋಣಾಚಾರ್ಯರಾಗಿ. ಕೈ ಮಾಡಿದೆ ಇದಲ್ಲೇ ತೊಂದ್ಪೇರು ಸಂಗೀತ ಅಡಿಬಿಟ್ಟ ಅದನ್ನ ಚೇಂಬರ್ ಉಲಾಯಿಬಿಟ್ಟ ಬಂದು 5 ಪಕ್ಕ ಪ್ರತಿ ಕಾಂಪಿಟೇಷನ್ ಯಾರು ಗುರು 5 ಪಕ್ಕ ಒಳ್ಳೆದಾರ ಕಾಮತಿಂಗಳು ಈ ಬಾಲಶಿವರ ಸೆಟ್ ಇರ್ತದೆ. ಪ್ರತಿ ಸೆಟ್ಟಿನ ನಮ್ಮ ಪ್ರಿನ್ಸಿಪಾಲ್ ಕೋರ್ಡಿನೇಟರು ಒಂದು ಕಪ್ಪು ಚಪ್ಪು ಫಸ್ಟ್ ಪ್ರೈಸ್ ಮಸ್ತು ಗೌರ್ಮೆಂಟ್ ಕಾಲೇಜ್ ಮಸ್ತ್ ಭಾರಿ ಖುಷಿ ಆಗಲಿಲ್ಲ. ಅವರ ಇದ್ದರು ಮತ ಆ ಪ್ರೀತಿ ಒಂದು ಕಡೆ ತರ್ತೇವೆ ಅರ್ಶನ ಮನವನ್ನ ಮಸ್ತು ಸಾಧಕರಿದೆ. ಏನು ನಮ್ಮ ಪಾರ್ಟಿಗೆ ಸಪೋರ್ಟ್ ಮಾಡ್ಕೊಳ್ತೀವಿ ಇಂಚ ತೆರಿಪಾಡ ಅವು ಖಂಡಿತವಾಗಲ ಒಂದು ತುಂಬ ಒಂದು ಆಧಾರ ಸ್ತಂಭ ಚಾನ್ಸ್ ಖಂಡಿತ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಮಾತಾಡೋದು ಮಕ್ಕಳಿಗೆಲ್ಲ ಚೆನ್ನಾಗಿ ಕಲೀರಿ, ಒಂದು ಕಾನ್ಸಂಟ್ರೇಟ್ ಮಾಡಿ. ಎಲ್ಲ ಸಾಂಸ್ಕೃತಿಕವಾಗಿ ಒಂದು ಸೈಡಲ್ಲಿ ಇರಲಿಕ್ಕೆ ಆದರೆ ಕಲಿಯೋ ಬಗ್ಗೆ ಹಿಂದೆ ಮುಂದೆ ನೋಡಬೇಡಿ. ದೊಡ್ಡ ಪತ್ರಕರ್ತರ ಅಲ್ಲಿ ಟಿ ವಿಯಲ್ಲಿ ಕೋಟೆ ಎಲ್ಲ ಹಾಕಿ ದೊಡ್ಡ ಪತ್ರಕರ್ತರಾಗಿ ಎಲ್ಲ ಲಕ್ಷಣ ಅದೇ ಇದೆ. ಎಲ್ಲ ಅದೇ ವಾಯ್ಸ್ ಮುಂಚಿನವರು ಉಂಟು ತುಂಬ ಟಪ್ಪ ಬಂದ ಮತ್ತೆ ದಮ್ಮುಲ ಯಾವುದು ಪ್ರಾಯತಿಜಿ ನಾನು ಖಂಡಿತ ಜಾಜಿಪು ಧರೆ ಕರಿ ಓಡೆ ಪೋಪದೆ ಆಜಿ ಮೂಲಿಯ ಚೆಲಿನ ದಾರೆ ಸೋಕುದೆ ನಾಚಿಗೇಡು ಓಡೆ ನಿನ್ನ ಕಂತದಾಗಿದೆ ಓದು ತೂದು ಓದು ಪೋಪ ಸ್ವರ್ಗ ಮೂಲಿದೆ ಒಂದು ಇದೈ ಕುಲೆ ಮೋಕೇಡು ಮೂಡಿಯೇ ಸಿಂಗಾರಿ ಪೊನ್ನೆ ಮದಿಮಾಲೆ ಮಣ್ಣೆ ಎನ್ನುಡಲ ಸಿರಿದೇವಿ ಚಿಲಿಪಿಲಿ ಪಂಪಿನ ಪಕ್ಕಿಲು ಪಾರುನ ಚಿಲಿಪಿಲಿ ಪಂಪಿನ ಪಕ್ಕಿಲು ಪಾರುನ ಬದುಕದ ಉಲ್ಲಾಸ ಗಾನೆ ನೋಡಿದ್ದೇವೆ. ಸೊ ಇಲ್ಲಿ ಇದು ಎಂತ ಗೋಬಿ, ಕೋಳಿ ಸುಕ್ಕ ಆ್ಯಂಡ್ ಇದು ತರಕಾರಿ ಟೊಮೆಟೊ ಸಾರು, ಉಪ್ಪಾಡು, ಮತ್ತೊಂದು ಪಾಯಸ ಎಲ್ಲ ಉಂಟು. ಎಲ್ಲ ಊಟ ಮಾಡ್ತಿದ್ದಾರೆ.
ಬ್ಲಾಗ್ ಇಷ್ಟೇ. ಇವತ್ತಿನ ಡೇ ಕೂಡ ತುಂಬ ಚೆಂದ ಇತ್ತು, ಊಟ ಕೂಡ ತುಂಬ ಚೆಂದ ಇತ್ತು. ನಿಮಗೆ ಈ ಬ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ಕೂಡ ಮಾಡಿ. ಬಾಯ್.